ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸ್ಮಾರ್ಟ್. ಫ್ರೆಂಡ್ಸ್, ಯಾರು ಇಂಜಿನಿಯರಿಂಗ್ ಕಾಲೇಜು ಜಾಯ್ನ್ ಆಗೋದು ಅಂದ್ಕೊಂಡಿದ್ರಲ್ಲ, ನೀವು ಇನ್ನೂ 15 ಡೇಸ್ ವೇಟ್ ಮಾಡಬೇಕು. ಅಕ್ಟೋಬರ್ 15 ತನಕ ನಿಮಗೆ ಸೆಕೆಂಡ್ ಎಕ್ಸ್ಟರ್ನಲ್ ನಡೆಯುತ್ತೆ. ಈಗ ಆಲ್ರೆಡಿ ಶೆಡ್ಯೂಲ್ ಕೂಡ ಬಿಟ್ಟಿದ್ದಾರೆ. ಯಾವಾಗಿಂದ ಆಪ್ಷನ್ ಎಂಟ್ರಿ ಭಾಳ ಸ್ಟೂಡೆಂಟ್ಸು ಕನ್ಫ್ಯೂಸ್ ಮಾಡ್ಕೋತಾರೆ. ಮಾರ್ನಿಂಗ್ ಒಂದು ಆಪ್ಷನ್ ಎಂಟ್ರಿ ಡೈರೆಕ್ಟ್ ಬಿಟ್ಟಿದ್ದಾರೆ. ಇವರು ತಲೆ ಎಲ್ಲ ಬಿಡಲ್ಲ, ಡೈರೆಕ್ಟಾಗಿ ಲಿಂಕ್ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಯಾರು ಆಪ್ಷನ್ ಎಂಟ್ರಿ ಮಾಡ್ಬೇಕಂತ ಏನೂ ಕೊಟ್ಟಿರಲಿಲ್ಲ. ಭಾಳ ಸ್ಟೂಡೆಂಟ್ಸು ಆಲ್ರೆಡಿ ಟ್ರೈ ಮಾಡ್ತಾ ಇದ್ದೀರಾ, ಎರರ್ ಬರ್ತಾ ಇತ್ತಲ್ಲ. ಫ್ರೆಂಡ್ಸ್, ವೇಟ್ ಮಾಡಿ. ಇವತ್ತಿಂದ ಅಲ್ಲ, ಯಾರು ಇವಾಗ KCT ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 2 ಅಥವಾ ಚಾಯ್ಸ್ 3 ಯಾರು ಸೀಟ್ ಸಿಕ್ಕಿಲ್ಲ, ಅವರು ಈ ನೆಕ್ಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಆಪ್ಷನ್ ಎಂಟ್ರಿ ಯಾವಾಗ ಮಾಡಬೇಕಂದ್ರೆ 30. ಇವಾಗ ಆಲ್ರೆಡಿ ಲಿಂಕ್ ಬಿಟ್ಟಿರೋದು. ಅದು ಆಲ್ರೆಡಿ ಯಾರು ಸಪ್ಲಿಮೆಂಟ್ರಿ ಎಕ್ಸಾಮ್ ಪಾಸ್ ಮಾಡ್ಕೊಂಡು ಯಾರು ಇವಾಗ CT ರಿಸಲ್ಟ್ ಬಂದಿದ್ದಿಲ್ಲ, ಅವರು ಅದನ್ನ ಅಲ್ಲಿ ಎಂಟ್ರ್ ಮಾಡ್ಬೋದು. ಈಗ ನೀವು ಯಾವಾಗ ಎಂಟ್ರ್ ಮಾಡಬೇಕಂದ್ರೆ 30 ಸೆಪ್ಟೆಂಬರಿಂದ 4 ಗಂಟೆ ಮೇಲೆಯಿಂದ ಸ್ಟಾರ್ಟ್ ಆಗುತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ನಿಮಗೆ 4th ಅಕ್ಟೋಬರ್ ತನಕ ಇರುತ್ತೆ. ಸೊ 4-5 ಡೇಸ್ ಇರುತ್ತೆ. ನೀವು ಅದರಲ್ಲಿ ಆ್ಯಡು ಮಾಡಿಫೈ ಡಿಲ್ಟು ಎಲ್ಲ ಮಾಡ್ಬೋದು. ಓಕೆ, ಆದರೆ ಸೂಚನೆಗಳು ಕೊಟ್ಟಿದ್ದಾರೆ. ನಿಮ್ಗೆ ಯಾವ ಬೇಕು ಕಾಲೇಜಲ್ಲ. ಫಾರ್ ಎಕ್ಸಾಂಪಲ್, ನೀವು ಚಾಯ್ಸ್ ತೊಗೊಂಡಿದ್ರೆ ಮೇಲೆ ಕಾಲೇಜ್ನೂ ಆ್ಯಡ್ ಮಾಡ್ಕೋಬೋದು. ಆದರೆ ನಿಮ್ಗೆ ಯಾವ ಕಾಲೇಜ್ ಬೇಕಲ್ಲ ಅದೇ ಕಾಲೇಜ್ ಇಟ್ಕೊಳ್ಳಿ. ಮಿಕ್ಕಿದೆಲ್ಲ ಡಿಲೀಟ್ ಮಾಡಿ. ಯಾಕಂದರೆ ನೆಕ್ಸ್ಟ್ ಕಾಲೇಜಲ್ಲಿ ಯಾವ ಸಿಗುತ್ತೆ ಅದು ಹೋಗಲೇಬೇಕು. ನೆಕ್ಸ್ಟ್ ರೌಂಡಲ್ಲಿ ಚಾಯ್ಸಸ್ ಇರಲ್ಲ. ಟು ಬಿ ಕ್ಲಿಯರು, ಆಯಿತಾ? ಯಾಕಂದರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡುವಾಗ ನೀವು ಎಲ್ಲ ಕಾಲೇಜ್ ಆ್ಯಡ್ ಮಾಡಿ. ಆದರೆ ನಿಮ್ಗೆ ಯಾವ್ದು ಬೇಕಲ್ಲ ಅವಟ್ಟೇ ಆ್ಯಡ್ ಮಾಡಿ. ಇಲ್ಲಾಂದರೆ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನಿಮ್ಗೆ ಏನೇನು ಬೇಕಲ್ಲ, ಅಂದರೆ ಯಾವ ಕಾಲೇಜಲ್ಲಿ ಯಾವ ಬ್ರಾಂಚ್ ಬೇಕಲ್ಲ ಅದಷ್ಟೇ ಇಟ್ಕೊಳ್ಳಿ. ಈ ಸತಿ ಸಿಕ್ಕರೆ ನೀವು ಹೋಗಲೇಬೇಕಾಗತ್ತೆ. ಓಕೆ, ನೆಕ್ಸ್ಟು ನಿಮ್ಮದು ಪ್ರೊವಿಷನಲ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂದರೆ 7th ಅಕ್ಟೋಬರು. ಟೈಮ್ ಹೋಗುತ್ತೆ. ಇದು 4 ಆದಮೇಲೆ ಮತ್ತು 5 ಡೇಸ್ ಗ್ಯಾಪು, ಆಮೇಲೆ ನಿಮಗೆ 3 ಡೇಸ್ ಗ್ಯಾಪು, ಆಮೇಲೆ 7th ಅಕ್ಟೋಬರ್ಗೆ ರಿಸಲ್ಟ್ ಬಿಡ್ತಾರೆ. ಅದಾದಮೇಲೆ ಮೇನ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂದರೆ 8th ಅಕ್ಟೋಬರು. ಇದಾದಮೇಲೆ ನಿಮಗೆ ಡೈರೆಕ್ಟ್ ಪೇಮೆಂಟು ಚಲನ್ ಡೌನ್ ಮಾಡ್ಕೊಳ್ಳೋದೆಲ್ಲ ಯಾವಾಗಲೂ ಅಂದರೆ 9th ಅಕ್ಟೋಬರ್ ಟು 14th ಅಕ್ಟೋಬರ್ ತನಕ. ಸೊ ಲಾಸ್ಟ್ ಡೇಟ್ ಆಫ್ ಕಾಲೇಜ್ ರಿಪೋರ್ಟ್ ಮಾಡ್ಕೊಳ್ಳೋದು 15th ಅಕ್ಟೋಬರ್. ಸೊ ನೀವು ಕಾಲೇಜಿಗೆ ಯಾರು ವೇಟ್ ಮಾಡ್ತಾ ಇದ್ದೀರಾ, ನೀವು ಕಾಲೇಜ್ಗೆ ಆಫ್ಟರ್ ಅಕ್ಟೋಬರ್ 15ಗೆ ಹೋಗಬೇಕಾಗತ್ತೆ. ಸೊ ಮೋಸ್ಟ್ ಪ್ರಾಬಲ್ ನೀವು ಅಕ್ಟೋಬರ್ 16th ಆನ್ವರ್ಡ್ಸು ಕಾಲೇಜ್ಗೆ ಹೋಗ್ಬೋದು. ಸೊ ಇದು ಅಪ್ಡೇಟ್ ಆಗಿತ್ತು. ನೆಕ್ಸ್ಟು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ. ನೀವು ಕರೆಕ್ಟಾಗಿ ಸೂಚನೆ ಓದ್ಕೊಂಡು ಅಪ್ಲೈ ಮಾಡಿ ಅಂತ ಹೇಳಿದರೆ, ಅಂದರೆ ಅರ್ಥ ನಾನು ನಿಮ್ಗೆ ಹೇಳಿದ್ನಲ್ಲ, ಅದರಲ್ಲಿ ನಿಮ್ಗೆ ಯಾವ್ದು ಬೇಕಲ್ಲ ಅವು ಅಷ್ಟೇ ಕಾಲೇಜ್ನ ಆ್ಯಡ್ ಮಾಡ್ಕೊಳ್ಳಿ, ರಿಮೈನಿಂಗ್ ಎಲ್ಲ ಡಿಲೀಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು. ಭಾಳಷ್ಟು ಟೆನ್ಷನ್ ತೊಗೋತಾ ಇದ್ರು. ಅವ್ರಿಗೆ ಗೊತ್ತಲ್ಲ ನಿಮಗೆ, ಕರೆಕ್ಟಾಗಿ ಕೊಡಲ್ಲ. ವೇಟ್ ಮಾಡಿ. ಈಗ 30 ಅಕ್ಟೋಬರಿಂದ ನೀವು 30 ಸೆಪ್ಟೆಂಬರಿಂದ ನೀವು ಸ್ಟಾರ್ಟ್ ಮಾಡ್ಬೋದು ಆಫ್ಟರ್ 4 o'clock. ಓಕೆ ಫ್ರೆಂಡ್ಸ್, ಸೊ ಎಲ್ಲರಿಗೂ ಆಲ್ ದ ಬೆಸ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.